ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗೆ ಅದೀರಿ? ಆರಾಮದೀರಿ ಅನ್ಕೋತೀನಿ. ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ಈಗ ಬುಧವಾರ 7 ಗಂಟೆಗೆ ಎದ್ದೀನಿ ನೋಡ್ರಿ. ಲೇಟಾಗಿ ಎದ್ದು ಈಗ ಹೊರಗೆ ಬಂದು ನೋಡಿದ್ರೆ ಸೂರ್ಯ ಎಷ್ಟು ಚಂದ ಕೆಂಪಗೆ ಕಾಣತ್ತಿದ್ದ. ಸೂರ್ಯ ನೋಡೋದೇ ಒಂದು ಖುಷಿ. ಎಷ್ಟು ನೋಡಿದ್ರೂ ಸಾಕಾಗಲ್ಲ. ಪೂರ್ತಿ ಮೇಲೆ ಬರೋ ತನಕ ನೋಡ್ಕೋತ ನಿಂತಿದ್ದೆ ಸೂರ್ಯನಲ್ಲೇ. ಇವತ್ತು ನೀರ ಒಲೆ ಮ್ಯಾಗೆ ಕಾಸಾತೀವಿ ನೋಡ್ರಿ. ಸಿಕ್ಕಾಪಟ್ಟೆ ಚಳಿ ಐತಿ, ಅದಕ್ಕೆ ಒಲೆ ಮ್ಯಾಗೆ ಕಾಸಾತೀವಿ. ಈಗ ನೀರು ಜಳಕಕ್ಕೆ ಸ್ವಲ್ಪ ಭಾಳ ತಣ್ಣಗೆ ಇರ್ತದೆ, ಹಾಗೆ ಕಾಯಿಸ್ಕೊಂಡ್ರು ಆಯ್ತಂತೇಳಿ ಒಲೆ ಮ್ಯಾಗೆ ನೀರು ಕಾಸ್ಕೊಳತ್ತೀವಿ ನೋಡ್ರಿ. ನೀರನ್ನು ಕಾಯ್ದಿತ್ತು. ಈಗ ಸೂರ್ಯನೂ ಮ್ಯಾಗ ಬರತ್ತೆ. ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಇನ್ನು ಕೆಲಸ ಎಲ್ಲ ಹಾಗೆ ಬಾಕಿ ಐತಿ. ಅದಕ್ಕೆ ಪಟ್ ಕೆಲಸನೂ ಮಾಡ್ಕೋಬೇಕು. ಸೂರ್ಯ ಮ್ಯಾಗ ಬರೋ ನಾನು ಒಳಗೆ ಹೋಗಲಿಲ್ಲ, ಹಾಗೆ ನೋಡ್ಕೋತ ನಿಂತಿದ್ದೆ. ಲೇಟ್ ಆಗಿತ್ತು. ಈಗ ಅಡುಗೆ ಎಲ್ಲನೂ ಮಾಡಬೇಕು. ಒಳಗೆ ಹೋಗ್ಬಿಟ್ಟು ಇನ್ನು ಕೆಲಸ ಚಾಲು ಮಾಡ್ತೀನಿ. ಈಗ ರಾತ್ರಿ ತೊಳೆದಿಟ್ಟರು ಬಾಂಡೆ ಇತ್ತು, ಅದನ್ನೆಲ್ಲನೂ ಜೋಡಿಸ್ಕೊಂಡೆ. ಬಾಂಡೆ ಎಲ್ಲನೂ ಜೋಡಿಸ್ಕೊಂಡು ಈಗ ಮುಂಜಾನಂತೂ ಬಾಂಡೆ ತೊಳೆಯೋಕೆ ಸಾಧ್ಯನೇ ಇಲ್ಲ, ಅಷ್ಟು ಚಳಿ ಐತಿ. ಸಿಕ್ಕಾಪಟ್ಟೆ ಚಳಿ ಅಂತೂ ತಡ್ಕೊಳಕ್ಕೆ ಆಗತ್ತಿಲ್ಲ. ಆದರೂ ಅನಿವಾರ್ಯ ಎದ್ದು ಕೆಲಸ ಮಾಡಲೇಬೇಕು. ಅದಕ್ಕೆ ಈಗ ಪಟ್ಟೆಲ್ಲ ಬಾಂಡೆ ಜೋಡಿಸ್ಕೊಂಡು ಕಸ ಎಲ್ಲ ಹುಡ್ಕೊಂಡು ಈಗ ಒಲೆನ ಸ್ಟವ್ ಎಲ್ಲನೂ ಕ್ಲೀನ್ ಮಾಡ್ಕೊಳತ್ತೀನಿ. ಸ್ವಲ್ಪ ನೀರೆಲ್ಲ ಹಾಕಿ ಇದನ್ನು ಒರೆಸ್ಕೋಬೇಕಷ್ಟೇ. ಈಗ ಅಡುಗೆನೂ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಈ ಚಳಿ ಒಳಗೆ ಒಲೆ ಮೇಲೆ ನಿಂತು ಅಡುಗೆ ಮಾಡ್ಬೇಕು ಅನ್ನಿಸ್ತೈತಿ ಬೆಚ್ಚಗೆ. ಆದ್ರೆ ಬಾಂಡೆ ತೊಳೆಯೋದು ಹೊರಗಡೆ ಏನರ ಕೆಲಸ ಇತ್ತಂದ್ರೆ ಮಾಡಂಗೆ ಅನ್ಸಲ್ಲ ನೋಡ್ರಿ. ಅಡುಗೆ ಎಷ್ಟು ತನಕ ಬೇಕಾದ್ರೂ ಮಾಡ್ಬೇಕು ಅನ್ನಿಸ್ತೈತಿ. ಯಾಕಂದ್ರೆ ಬಿಸಿ ಬೆಚ್ಚಗೆ ಇರ್ತೈತಲ್ಲ, ಅದಕ್ಕೆ ಅಡುಗೆ ಮಾಡ್ಬೇಕು ಅನ್ನಿಸ್ತೈತಿ. ಈಗ ಎಲ್ಲನೂ ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ ಆಯಿತು. ಈಗ ಫಸ್ಟ್ ಚಹಾ ಇಡಬೇಕು. ಹಾಲು ಕಾಸಕ್ಕಿಟ್ಟೆ ನೋಡ್ರಿ. ಹಾಲು ಕಾಸಕ್ಕಿಟ್ಟು ಈಗ ಚಹಾ ಮಾಡಿಕೊಟ್ಟು ಆಮೇಲೆ ಅಡುಗೆನ ಚಾಲು ಮಾಡ್ತೀನಿ. ಇನ್ನು ಜಳಕ ಮಾಡಿಲ್ಲ. ಚಹಾ ಮಾಡಿಕೊಟ್ಟು ಅಡುಗೆ ಸ್ವಲ್ಪ ಎಲ್ಲ ಕೆಲಸ ಆಮೇಲೆ ಜಳಕ ಮಾಡ್ತೀನಿ. ಹಾಲು ಮತ್ತು ಚಹಾ ಎರಡಕ್ಕೂ ಇಟ್ಟೆ ನೋಡ್ರಿ. ಈ ಥಂಡಿ ಒಳಗೆ ಮೊದಲು ಬೇಕು ಅನ್ಸೋದೆ ಚಹಾ ನೋಡ್ರಿ. ಒಂದು ಸ್ಟ್ರಾಂಗ್ ಚಹಾ ಕುಡಿದ್ಬಿಟ್ರೆ ಮುಂದೆ ಕೆಲಸ ಮಾಡೋಕ್ಕೂ ಮನಸ್ಸು ಬರ್ತದೆ. ಮುಂದೆ ಬಿಸಿ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ರೆ ಒಂದು ಎನರ್ಜಿ ಡ್ರಿಂಕ್ ಇದ್ದಂಗೆ ಅನ್ನಿಸ್ತದೆ. ಅದಕ್ಕೆ ಮೊದಲು ಚಹಾನೇ ಮಾಡೋದು. ಮೊದಲು ಚಹಾ ಮಾಡಿ ಆಮೇಲೆ ಈಗ ಚಪಾತಿ ಹಿಟ್ಟು ನಾದತೀನಿ. ಡಬ್ಬಿಗೆ ಚಪಾತಿ ಮಾಡಾತಿದ್ದೆ. ಅದಕ್ಕೆ ಹಿಟ್ಟು ನಾದಿ ಇಟ್ಬಿಟ್ರೆ ಜಳಕ ಮಾಡಿ ಬರೋ ತನಕ ಹಿಟ್ಟು ಚಲೋತ್ತಿಗೆ ನೆಂದಿರ್ತೈತಿ. ಅದಕ್ಕೆ ಸಾಫ್ಟ್ಗೆ ಚಂದಕ್ಕೆ ಹಿಟ್ಟು ನಾದಿ ಸ್ವಲ್ಪ ಮ್ಯಾಗ ಎಣ್ಣೆ ಹಚ್ಚಿ ನಾದಿ ಮೇಲೆ ಮುಚ್ಚಿಟ್ಬಿಟ್ರೆ ಸಾಫ್ಟ್ ಆಗಿರ್ತದೆ ಹಿಟ್ಟು, ಮತ್ತು ಚಪಾತಿನೂ ಸಾಫ್ಟ್ ಆಗಿರ್ತಾವೆ ನೋಡ್ರಿ. ಈಗ ಹಿಟ್ಟು ನಾದಿಬಿಟ್ಟು ಆಮೇಲೆ ಜಳಕ ಮಾಡಿ ಬಂದೆ. ಜಳಕ ಮಾಡಿ ಬರೋ ತನಕ ಹಿಟ್ಟೆಲ್ಲನೂ ನೆಂದಿತ್ತು. ಅದಕ್ಕೆ ಒಂದು ಗ್ಲಾಸ್ ಬಿಸಿನೀರು ಕಾಸ್ಕೊಂಡು ಕುಡಿದು ಆಮೇಲೆ ಈಗ ಚಪಾತಿ ಸ್ಟಾರ್ಟ್ ಮಾಡಿ ನೋಡ್ರಿ. ನಾಷ್ಟಾಕ್ಕೆ ಏನರ ಮಾಡಿದ್ರು ಮತ್ತು ಡಬ್ಬಿಗೆ ಚಪಾತಿ ಮಾಡಬೇಕು. ಡಬ್ಬಿ ಕಟ್ಟಾಕ ಬೇಕಾಗ್ತದೆ. ಅದಕ್ಕೆ ಚಪಾತಿ ಎಲ್ಲನೂ ಮಾಡಿ ಈಗ ಡಬ್ಬಿ ಕಟ್ಟೋದು. ಇವತ್ತಂತೂ ಕೆಲಸ ಭಾಳ ಅದಾವು. ಅದಕ್ಕೆ ಪಟ್ ಕೆಲಸ ಮಾಡ್ಕೋಬೇಕು. ನಾನು ಎಳ್ಳಮಸಿ ಐತಿ. ಈಗ 2 ದಿನದಲ್ಲಿ ಶುಕ್ರವಾರನೇ ಎಳ್ಳಮಸಿ ಐತಿ. ಅದಕ್ಕೆ ಒಂದೊಂದಾಗಿ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೋಬೇಕು ನೋಡ್ರಿ. ಇವತ್ತು ಸಜ್ಜಿ ರೊಟ್ಟಿ ಮಾಡಬೇಕು ಮತ್ತು ಹಿಂಡಿ ಎಲ್ಲನೂ ಮಾಡಬೇಕು. ಒಂದೊಂದು ಮಾಡಿಕೊಂಡ್ರೆ ಆಮೇಲೆ ಏನು ಜಾಸ್ತಿ ವಜ್ಜೆ ಅನಿಸಲ್ಲ. ಅದಕ್ಕೆ ಇವತ್ತಿಂದನೇ ಒಂದೊಂದು ಕೆಲಸ ಮಾಡ್ಕೊಳತ್ತೀನಿ. ಫಸ್ಟ್ ಮುಂಜಾನೆ ಇಷ್ಟು ಬೆಳಿಗ್ಗೆ ಅಡುಗೆ ಹಿಟ್ಟು ಮಾಡ್ಕೊಂಡ್ಬಿಟ್ಟು ಮತ್ತು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಆಮೇಲೆ ಸಂಜೆಯಿಂದನೇ ನಾನು ಕೆಲಸ ಚಾಲು ಮಾಡಿದೆ, ಹಬ್ಬದ್ದೆಲ್ಲ ಕೆಲಸನೂ. ಈಗ ಸಂಜೆಗೆ ದೇವ್ರ ಮುಂದೆಲ್ಲ ದೀಪ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಸಂಜೆಗೆ ಅಡುಗೆ ಅಂತೂ ಎಲ್ಲ ಇತ್ತು. ರಾತ್ರಿ ಊಟಕ್ಕೆ ಅಡುಗೆ ಇತ್ತು. ಅದಕ್ಕೆ ಈಗ ಹಿಂಡಿ ಎಲ್ಲನೂ ಮಾಡ್ಕೋಬೇಕಂತ ಹೇಳಿ ಈಗ ರೆಡಿ ಮಾಡ್ಕೊಳತ್ತೀನಿ. ಸಂತಿ ಎಲ್ಲನೂ ತೊಗೊಂಬಂದಿದ್ರು, ಅದನ್ನು ತೆಗ್ದಿರಲಿಲ್ಲ. ಅದಕ್ಕೆ ಅದೆಲ್ಲನೂ ತೆಗೆದು ನೋಡಾತಿದ್ದೆ
ಏನೇನು ತಂದಾರಂತ ಹೇಳಿ. ಮತ್ತು ಶೇಂಗಾ, ಬೆಲ್ಲ, ಮತ್ತು ಹೋಳ್ಗೆ ಮಾಡೋಕೆ ಕಡಲೆಬೇಳೆ, ಬೆಲ್ಲ, ಮೈದಾ ಹಿಟ್ಟು ಮತ್ತು ಏಲಕ್ಕಿ ಇವೆಲ್ಲನೂ ತೊಗೊಂಡ್ಬಂದಿದ್ರು. ಎಲ್ಲ ಒಂದೊಂದಾಗಿ ತೆಗೆದು ನೋಡಿ ಆಮೇಲೆ ಮತ್ತೀಗ ಹಿಂಡಿ ಮಾಡಬೇಕು. ಅಗಸೆ ತೊಗೊಂಡ್ಬಂದಿದ್ರು. ಅಗಸೆ ಹಿಂಡಿ ಮತ್ತು ಶೇಂಗಾದ ಹಿಂಡಿ ಇವೆರಡೂ ಹೀಗೆ ಮಾಡ್ತೀನಿ ಒಮ್ಮೆಲೇ. ಅದಕ್ಕೆ ಇವೆಲ್ಲನೂ ತೆಗೆದು ವಾಪಸ್ಸು ಅದೇ ಚೀಲದೊಳಗೆ ಹಾಕಿಡಾತೀನಿ. ಹಾಕಿಟ್ಬಿಟ್ಟು ಈಗ ಹಿಂಡಿಗೆ ರೆಡಿ ಮಾಡ್ಕೋಬೇಕು ನೋಡ್ರಿ. ಇದೆಲ್ಲ ಸಂತಿ ಮೊನ್ನೆ ತೊಗೊಂಡ್ಬಂದಿದ್ರೆ ಅದು ತೆಗೆದು ನೋಡಿರಲಿಲ್ಲ ನಾನು. ಇವತ್ತು ತೆಗೆದು ನೋಡಿ ಆಮೇಲೆ ಎಲ್ಲ ಕರೆಕ್ಟ್ ಐತಿಲ್ಲ ಅಂತ ನೋಡಿ, ಏನಿಲ್ಲ ಅದನ್ನು ಮತ್ತೆ ವಾಪಸ್ ತರ್ಸಕ್ಕೆ ಬರ್ತೈತೆ ಅಂತ ಹೇಳಿ ಎಲ್ಲನೂ ನೋಡಿಕೊಂಡೆ. ಎಲ್ಲ ಕರೆಕ್ಟಾಗಿ ಇತ್ತು. ಈಗ ಹಿಂಡಿ ಮಾಡೋಕ್ಕೂ ರೆಡಿ ಮಾಡ್ಕೊಳತ್ತೀನಿ. ಅದಕ್ಕೆ ಶೇಂಗಾ ಮತ್ತು ಅಗಸೆ ಇವೆರಡನ್ನೂ ಎತ್ತಿಟ್ಕೊಂಡ್ಬಿಟ್ಟು ವಾಪಸ್ ಇವೆಲ್ಲನೂ ಅದೇ ಚೀಲೊಳಗೆ ಅದರೊಳಗೆ ಹಾಕಿ ಇಟ್ಬಿಡ್ತೀನಿ ನೋಡ್ರಿ. ಈಗ ಹಿಂಡಿಗೂ ರೆಡಿ ಮಾಡ್ಕೋಬೇಕು. ಸಂಜೆ ನಾನು ಇನ್ನೊಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ಆಮೇಲೆ ಸ್ಟಾರ್ಟ್ ಮಾಡತ್ತೀನಿ. ಚಹಾ ಮಾಡ್ಕೊಂಡು ಕುಡಿದು ಈಗ ಮೊದಲು ಶೇಂಗಾದ ಹಿಂಡಿ ಮಾಡ್ಕೊಳತ್ತೀನಿ. ಅದಕ್ಕೆ ಸ್ವಲ್ಪ ದೊಡ್ಡದು ಕಡಾಯಿ ತೊಗೊಂಡು ಅದಕ್ಕೆ ಹಸಿ ಶೇಂಗಾ ಹುರ್ಕೋಬೇಕು. ಹುರಿದಿರೋ ಶೇಂಗಾ ಒಳಗೆ ಅಷ್ಟೊಂದು ಟೇಸ್ಟ್ ಆಗಲ್ಲದು ಹಿಂಡಿ. ಅದಕ್ಕೆ ಹಸಿ ಶೇಂಗಾನ ತೊಗೊಂಡು ಚಲೋ ಹೊತ್ತಿಗೆ ಹುರ್ಕೋಬೇಕು. ಕೆಂಪಗಾಗಬೇಕು. ಇದ್ರ ಮೇಲೆ ಕಲಿ ಬೀಳ್ಬೇಕು ನೋಡ್ರಿ, ಕಪ್ಪು ಕಲಿ. ಹಂಗೆ ಚಲೋ ಹೊತ್ತಿಗೆ ಶೇಂಗಾ ಎಲ್ಲನೂ ಹುರಿಬೇಕು. ಒಂದು ಅರ್ಧ kg ಶೇಂಗಾ ಇತ್ತು, ಅದ್ರೊಳಗೆ ಇದು ಹುರ್ಕೊಳತ್ತೀನಿ. ಅರ್ಧ kg ಹಿಂಡಿ ಮಾಡತ್ತಿದ್ದೆ. ಅದಕ್ಕೆ ಇದನ್ನೊಟ್ಟು ಚಲೋ ಹೊತ್ತಿಗೆ ಹುರ್ಕೊಂಡು ಹಾಗೆ ಬಿಟ್ಬಿಟ್ರೆ ಹೊತ್ತಾವ ಶೇಂಗಾ. ಅದಕ್ಕೆ ಕೈ ಬಿಡಲಾರ್ದಂಗೆ ಚಲೋ ಹೊತ್ತಿಗೆ ಅಷ್ಟು ಶೇಂಗಾನು ಹುರ್ಕೋಬೇಕು ನೋಡ್ರಿ. ಇದು ಹುರ್ಕೊಂಡು ತೆಗೆದಿಡ್ಬೇಕು. ಇದು ಸ್ವಲ್ಪ ತಣ್ಣಗಾಗಬೇಕಿತ್ತು ಶೇಂಗಾ ಎಲ್ಲನೂ. ಈ ಥರ ಕೆಂಪಗಾಗೋ ತನಕ ಹುರಿದು ಆಮೇಲೆ ತೆಗೆದುಬಿಡೋದು. ಇದನ್ನು ತೆಗೆದು ಒಂದು ಸೈಡಿಗೆ ಪ್ಲೇಟ್ನ ತೆಗೆದಿಡಾತೀನಿ. ತೆಗೆದಿಟ್ಟು ಒಂದು ಸ್ವಲ್ಪ ಆರಬೇಕು. ಬೆಚ್ಚಗಿದ್ದಾಗೆ ಮಿಕ್ಸಿಗೆ ಹಾಕಬಾರ್ದು ಇದನ್ನು. ಅದಕ್ಕೆ ಇವು ಆರಬೇಕು. ಆರೋ ತನಕ ಇದು ಮಿಕ್ಸಿಗೆ ಹಾಕೋಬೇಕು ನೋಡ್ರಿ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕಬೇಕು. ಅದಕ್ಕೆ ಬೆಳ್ಳುಳ್ಳಿ ಎಲ್ಲನೂ ಬಿಡಿಸ್ಕೊಳತ್ತಿದ್ದೆ. ಬೆಳ್ಳುಳ್ಳಿ ಬಿಡಿಸ್ಕೊಂಡು ಈಗ ಅದಕ್ಕೆ ಹಿಂಡಿಗೆ ಒಂದು ಮುಷ್ಟಿ ಆಗೋಟ್ಟು ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ. ಒಂದು ಮುಷ್ಟಿ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಮತ್ತು ಉಪ್ಪು ಮತ್ತು ಮೆಣಸಿನ್ಕಾಯಿ ಅಷ್ಟೇ ಹಾಕಿ ಕೊಟ್ಟಿರೋ ಖಾರದ ಪುಡಿ. ಅದನ್ನು ಒಂದು 4 ಸ್ಪೂನಷ್ಟು ಖಾರದ ಪುಡಿ ಮತ್ತು ಉಪ್ಪು ಎಷ್ಟು ಬೇಕು ನೋಡೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮೊದಲು ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಬರ್ಬೇಕು. ಇದು ಸ್ವಲ್ಪ ಸಣ್ಣ ಬೆಳ್ಳುಳ್ಳಿ ಖಾರ ಎಲ್ಲನೂ ಮಿಕ್ಸ್ ಆದಮೇಲೆ ಇದಕ್ಕೆ ಹುರಿದಿರೋ ಶೇಂಗಾ ಅದನ್ನು ಇದಕ್ಕೆ ಸ್ವಲ್ಪಾಗಿ ಹಾಕ್ಕೋಬೇಕು. ಹುರಿದಿರೋ ಶೇಂಗಾ ತಣ್ಣಗಾಗೈತಿ, ಅದನ್ನು ಇದು ಮಿಕ್ಸಿಗೆ ಹಾಕ್ಕೋಬೇಕು. ಅಷ್ಟು ಸಣ್ಣನೂ ಹಾಕ್ಕೋಬಾರ್ದು, ಸ್ವಲ್ಪ ತರಿ ಆಗಬೇಕು. ಆ ಥರ ಹಾಕ್ಕೋಬೇಕು ನೋಡ್ರಿ. ಇದನ್ನು ಶೇಂಗಾದ ಹಿಂಡಿ ಅಷ್ಟು ಸಣ್ಣಗಾದ್ರೆ ಚಲೋ ಆಗಲ್ಲ. ಅಷ್ಟು ಹಿಂಡಿನ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಚಲೋ ಹೊತ್ತಿಗೆ ಕೈಲೇ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಖಾರ ಉಪ್ಪು ಎಲ್ಲನೂ ಹತ್ತಬೇಕು. ಹಂಗೆ ಅಷ್ಟೂ ಮಿಕ್ಸ್ ಮಾಡಬೇಕು ನೋಡ್ರಿ. ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಇದು ಶೇಂಗಾದ ಹಿಂಡಿ ರೆಡಿ ಆಯಿತು. ಈ ಥರ ಆಗಿತ್ತು ನೋಡಿ ಶೇಂಗಾದ ಹಿಂಡಿ. ಅಷ್ಟು ಸಣ್ಣನೂ ಇಲ್ಲ, ಅಷ್ಟು ದಪ್ಪನೂ ಇಲ್ಲ. ಹಂಗೆ ತರಿಯಾಗಿ ಶೇಂಗಾದ ಹಿಂಡಿನೂ ರೆಡಿ ಮಾಡಿದೆ. ಈಗ ಶೇಂಗಾದ ಹಿಂಡಿ ಆಯಿತು. ಈಗ ಶೇಂಗಾ ಹಿಂಡಿ ರೆಡಿ ಆದಮೇಲೆ ಈಗ ಅಗಸೆ ಹಿಂಡಿನೂ ಮಾಡತ್ತೀನಿ ನೋಡ್ರಿ. ಅದಕ್ಕೆ ಅರ್ಧ kg ಅಗಸೆ ಬೀಜ ತೊಗೊಂಡಿನಿ. ಅಗಸೆ ಬೀಜ ತೊಗೊಂಡು ಅವೆಲ್ಲ ಸ್ವಚ್ಛಗೆ ಕ್ಲೀನ್ ಮಾಡಿಕೊಂಡು ಇವು ಸ್ವಲ್ಪ ನೀರು ಚಿಮ್ಕಿಸ್ಬೇಕು ನೋಡ್ರಿ. ಒಂದು 4 ಹನಿಯಷ್ಟು ನೀರು ಚಿಮ್ಕಿಸಿದ್ರೆ ಅದು ಹುರಿಯಾಗ ಚಟ್ಪಟ್ ಅಂತ ಸಿಡಿಯೋದಿಲ್ಲ. ಅದಕ್ಕೆ ಇದನ್ನು ಹುರ್ಕೋಬೇಕು ನೋಡ್ರಿ ಚಲೋ ಹೊತ್ತಿಗೆ. ಈ ಅಗಸೆ ಭಾಳ ಚಲೋ ಹೊತ್ತಿಗೆ ಹುರ್ಕೋಬೇಕು. ಚಲೋ ಹೊತ್ತಿಗೆ ಹುರ್ಕೊಂಡ್ರೆ ಅಷ್ಟೇ ಇದು ಹಿಂಡಿ ಚಲೋ ಆಗ್ತದೆ. ಅದಕ್ಕೆ ಪೂರ್ತಿ ಚಟ್ಪಟ್ ಅಂದು ಕಲರ್ ಚೇಂಜ್ ಆಗಬೇಕು. ಆ ಥರ ಹುರಿಬೇಕು ನೋಡ್ರಿ. ಒಂಥರ ಸ್ಮೆಲ್ ಬರ್ತೈತಿ, ಚಲೋ ಬರ್ತೈತಿ ಸ್ಮೆಲ್. ಆವಾಗ ತೆಗಿಬೇಕು. ಇದನ್ನು ಕೈ ಬಿಡಲಾರ್ದಂಗೆ ಹೊತ್ತಲಾರ್ದಂಗೆ ಹುರಿಬೇಕು. ಇದು ಅಷ್ಟೂ ಚಮಚಲ್ಲಿ ಒಂದು ಬಟ್ಟೆ ತೊಗೊಂಡು ಅದರಲ್ಲೇನು ಅದು ಎಲ್ಲ ಸಿಡಿಯಾತಿತ್ತು. ಅದಕ್ಕೆ ಬಟ್ಟೆ ತೊಗೊಂಡು ಅದನ್ನು ಇದು ಮಾಡತ್ತಿದ್ದೆ ನೋಡ್ರಿ. ಈ ಥರ ಚಟ್ಪಟ್ ಅಂತ ಸಿಡಿಯಾತಿತ್ತು. ಅದಕ್ಕೆ ಬಟ್ಟೆ ಒಳಗೆ ಹುರಿದ್ರೆ ಸಿಡಿಯೋದಿಲ್ಲ ಅವು.
ಚಲೋ ಹೊತ್ತಿಗೆ ಹುರಿದಾದ್ಮೇಲೆ ಈಗ ಕಲರ್ ಚೇಂಜ್ ಆಯಿತು. ಈಗ ಒಟ್ಟು ಹುರ್ಕೊಂಡು ಒಂದು ಪ್ಲೇಟಿಗೆ ತಕ್ಕೊಂಡೆ ನೋಡ್ರಿ. ಅದನ್ನು ಪೂರ್ತಿ ಆರಬೇಕು. ಇದಕ್ಕೂ ಸೇಮ್ ಪ್ರೊಸೀಜರ್, ಹಿಂಡಿಗೆ ಎಷ್ಟು ಏನು ಹಾಕಿನಿ ಅದನ್ನೇ ಬೆಳ್ಳುಳ್ಳಿ ಮತ್ತು ಖಾರ ಮತ್ತು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕ್ಕೋಬೇಕು. ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಡಿತೈತಿ ಹಿಂಡಿಗೆ. ಹಾಕ್ಕೊಂಡು ಇದನ್ನು ಮೊದಲಿಗೆ ಮಿಕ್ಸಿಗೆ ಹಾಕ್ಕೋಬೇಕು ನೋಡ್ರಿ. ಮಿಕ್ಸಿಗೆ ಹಾಕ್ಕೊಂಡು ಇದು ಸಣ್ಣ ಆದಮೇಲೆ ಈಗ ಚಲೋ ಹೊತ್ತಿಗೆ ಹುರ್ಕೊಂಡಿವಲ್ಲ ಅಗಸೆ ಬೀಜ, ಅವನು ಇದು ಸ್ವಲ್ಪ ಹಾಕ್ಬೇಕು ನೋಡ್ರಿ. ಸ್ವಲ್ಪ ಹಾಕಿ ಮಿಕ್ಸಿಗೆ ಹಾಕೋದು. ಒಂದು ಸರ್ತಿ ಮಿಕ್ಸಿ ಹಾಕ್ಕೊಂಡು ಮತ್ತೊಂದು ಸರ್ತಿ ಮತ್ತೆ ಮಿಕ್ಸಿ ಹಾಕ್ಕೋಬೇಕು. ಹಿಂಗೆ ಅಷ್ಟು ಅರ್ಧ kg ಅಗಸೆ ಅಷ್ಟು ಹಾಕ್ಕೊಂಡ್ಬಿಟ್ರೆ ಈ ಥರ ಸಣ್ಣಗೆ ಹಾಕ್ಕೊಂಡು ಈ ಥರ ರೆಡಿ ಆಯ್ತು ನೋಡ್ರಿ ಅಗಸೆ ಹಿಂಡಿ ಮತ್ತು ಶೇಂಗಾದ ಹಿಂಡಿ ಎರಡೂ ರೆಡಿ ಮಾಡಿದ್ಮೇಲೆ ಈಗ ರೊಟ್ಟಿ ಮಾಡತ್ತೀನಿ ನೋಡ್ರಿ. ಸಜ್ಜಿ ರೊಟ್ಟಿ ಸಂಜೆ ಮುಂದಿನ ಸಜ್ಜಿ ರೊಟ್ಟಿ ಮಾಡತ್ತಿದ್ದೆ. ಗ್ಯಾಸ್ ಮ್ಯಾಗ ಚಲೋ ಆಗೋದಿಲ್ಲ ಸಜ್ಜಿ ರೊಟ್ಟಿ, ಅದಕ್ಕೆ ಒಲೆ ಮೇಲೆ ಕಿಚ್ಚಿಗೆ ಹಚ್ಚಿ ಮಾಡಿಬಿಟ್ರೆ ಚಲೋತಿ ಹಾಕವು ರೊಟ್ಟಿ. ಎಳ್ಳು ಹಚ್ಚಿ ಕಿಚ್ಚಿಗೆ ಹಚ್ಚಿ ರೊಟ್ಟಿ ಮಾಡಿದ್ರೆ ಭಾರಿ ಇರ್ತಾವೆ ನೋಡ್ರಿ. ಸಜ್ಜಿ ರೊಟ್ಟಿ ತಿನ್ನಕ್ಕೆ ಮಾತ್ರ ಸೂಪರಾಗಿರ್ತಾವೆ. ಅದಕ್ಕೆ ಈ ಎಳ್ಳಮಸಿಗಂತೂ ವಿಶೇಷವಾಗಿ ಸಜ್ಜಿ ರೊಟ್ಟಿ ಬೇಕೇ ಬೇಕು. ಅದಕ್ಕೆ ಸಜ್ಜಿ ರೊಟ್ಟಿ ಶೇಂಗಾದ ಹೋಳಿಗೆ ಎಲ್ಲನೂ ಮಾಡಬೇಕು. ಸಿಕ್ಕಾಪಟ್ಟೆ ಬಾಕಿ ಐತಿ ಎಲ್ಲ ಕೆಲಸ ಮಾಡೋದು, ಅಡುಗೆ ಎಲ್ಲನೂ ಮಾಡಬೇಕು. ಅದಕ್ಕೆ ಈಗ ಹಿಂಡಿ ಮತ್ತು ರೊಟ್ಟಿ ಇವತ್ತಂತೂ ಕಂಪ್ಲೀಟ್ ಆಯಿತು, ಮಾಡಿದೆ ನೋಡ್ರಿ. ಇವತ್ತಂತೂ ಫುಲ್ ಕೆಲಸನೇ ಇತ್ತು. ಈ ಥರ ಇತ್ತು ನಮ್ದು ಇವತ್ತಿನ ದಿನ. ಇನ್ನು ಎಳ್ಳಮಸಿಗೆಲ್ಲ ಏನೇನು ಮಾಡ್ತೀವಿ ನಮ್ಮ ಹಳ್ಳಿ ಕಡೆ, ಎಳ್ಳಮಸಿನ ಹೆಂಗೆ ಆಚರಿಸ್ತಾರೆ ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಮ್ಮ ವಿಡಿಯೋಗಳ್ನ ಹಾಗೆ ನೋಡ್ರಿ, ಹಾಗೆ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಭಾಳನೇ ಮುಖ್ಯ ನಮಗೆ. ಅದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.